ಪ್ರಚೋದನಾತ್ಮಕವಾದಂತಹ ಒಂದು ಏನಪ್ಪ RSSದ ಒಂದೇನು ಪ್ಲ್ಯಾನ್ ಅದ. ಅದಕ್ಕೆ ನಮ್ಮ ಯುವಕರು ಬಲಿ ಆಗೋದು ಬೇಡ, ನಿಮ್ಮ ಉದ್ಯೋಗ ನೀವು ಮಾಡಿರಿ, ಅಭ್ಯಾಸ ಮಾಡಿರಿ, ಜಾಣರಾಗ್ರಿ ಅನ್ನುವಂಥ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲೇ ನಿಜವಾಗಿಯೂ ಈ ಒಂದು ಸಮುದಾಯವನ್ನು ಎಚ್ಚರಗೊಳಿಸುವಂಥ ಕೆಲಸ ಮಾಡ್ತಾಯಿದ್ರು. ಇಲ್ಲಿವರೆಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಒಂದಿಷ್ಟು ಕೆಲವು ಜನ ಮಾಡ್ತಾಯಿದ್ರು. ಆದರೆ ಇವತ್ತು ನೇರವಾಗಿ ಒಂದು ಅಧಿಕಾರದಲ್ಲಿ ಬಂದಂತಹ, ಅದು ದಲಿತ ಸಮುದಾಯದ ಮೇಲೆ ಬಂದಂತಹ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಿನಿಸ್ಟ್ರಾಗಿ ಅವ್ರು ಏನು ಮಾಡಬೇಕಾಗಿದೆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಇವತ್ತು ಹೇಳಬೇಕಾಗಿದೆ. ಯಾಕಂದ್ರೆ ಬಹುಸಂಖ್ಯಾತ ಯುವಕರು ಇವತ್ತು ದಾರಿ ಬಿಡುವಂಥದ್ದು. ನಾವು ಹಿಂದೂಗಳಪ್ಪ, ಹಿಂದೂ ನಾವೇನಿಲ್ಲ ಅಂದಿಲ್ಲ, ನಮಗೆ ನೀವೆಲ್ಲ ನಮ್ಮವರು. ಆದರೆ ಈ ಒಂದು ಹಿಂದೂ ಮುಸ್ಲಿಮ್ಸ್ ಅಂತ ಕೋಮು ಸಂಘರ್ಷದಲ್ಲಿ ಮತ್ತೆಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ, ಜಗಳದಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ, ಬೈಗಳದಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ. ಇವ್ಯಾವ ಬೇಡ. ನೀವು ನಿಮ್ಮ ಉದ್ಯೋಗಕ್ಕಾಗಿ ನೀವು ಅಭ್ಯಾಸ ಮಾಡಿರಿ, ಜಾಣರಾಗ್ರಿ, ಮತ್ತೇನು ಮಾಡಿರಿ. ನಮ್ಮ ಸರ್ಕಾರ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ತಾರೆ ಅಂತ ಧೋರಣೆ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರದ್ದಾಗ್ಯದ. ಪ್ರಿಯಾಂಕಾ ಖರ್ಗೆ ಅವರು ಇದೆಲ್ಲ ಹೇಳಿದಾರಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಸ್ವತಃ ನೋಡಿದಾರೋ ಹೌದು, ಮತ್ತು ಇದು ಸಹಜವಾಗಿ ಇವತ್ತು ನಡೆದನ್ನು ನಾವು ಗಮನಿಸಿದಾಗ ಹೌದು ಇದೆಲ್ಲ ನಡೀತಾನೆ ಇದೆ ಅಂತೇಳಿ. ಯಾಕಂದರೆ ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಮ್ಯಾಕ್ಸಿಮಮ್ ಕೆಳಜಾತಿ ಜನರಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಅದು ಏನೋ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ, ಬಿಸಿ ಊಟಕ್ಕಟ್ಟೆ ಹೋಗ್ತಾರೆ ಮಕ್ಕಳು, ಒಳ್ಳೆಯ ಜ್ಞಾನ ಸಿಗಲಾರ್ದಂಥ ಪರಿಸ್ಥಿತಿ, ಶಿಕ್ಷಕರಿಲ್ಲದಂಥ ಪರಿಸ್ಥಿತಿ. ಇದೆಲ್ಲನೂ ಗಮನಿಸಿದಾಗ ಬಡವರ ಮಕ್ಕಳು ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಹೆಚ್ಚು ಮಾಡಿ ಒಳ್ಳೆಯ ಶಿಕ್ಷಣ ತೆಗೆದುಕೊಳ್ಳುವಂಥ, ಒಳ್ಳೆಯ ಜ್ಞಾನ ಪಡೆಯುವಂಥ ಅವಕಾಶಗಳು ಇವತ್ತು ಭಾಳ ಕಡಿಮೆ ಆಗಿದ್ದು ಎನಿಸ್ಕೊಳ್ಳಲ್ಲ. ಎಲ್ಲ ನೆಲೆಗಟ್ಟಿನಲ್ಲೇ ಅನಗತ್ಯ ಈ ಒಂದು ಭಾವನಾತ್ಮಕವಾದಂಥ ಧರ್ಮ ನೆಲೆಗಟ್ಟಿನಲ್ಲೇ ಅಥವಾ ಜಾತಿ ನೆಲೆಗಟ್ಟಿನಲ್ಲೇ ನಾವು ಹಿಂದೂಪ ಒಂದು ಆದರೆ ಅದೇ ಕಾಲಕ್ಕೆ ಇನ್ನುಳಿದವರು ನಮ್ಮವ್ರಪ್ಪ ಅವರು ಅನ್ನುವಂಥ ಭಾವನೆ ಬೆಳೆಸ್ಕೊಂಡು ಜಗಳಾಡಲಾರ್ದ ಬಡದಾಡಲಾರ್ದ ಬದುಕನ್ನು ಕಟ್ಟಿಕೊಡ್ರಿ, ಚೆನ್ನಾಗಿರ್ರಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳುವಲ್ಲೇ ಏನಪ್ಪ ಮ್ಯಾಕ್ಸಿಮಮ್ ಸತ್ಯದ ಸುಳ್ಳು ಅಂತಲ್ಲ. ಯಾಕಂದರೆ ನಾವು